ನೋಡಿ, ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು? ನಮ್ಮದು ರೈತ ಪರ ಸರ್ಕಾರ ಅಂತ. ಸರ್ಕಾರ ಬಂದು 2 ವರ್ಷದ ಮೇಲೆ 1-2 ತಿಂಗಳು ಆಗಿದೆ. ಆದರೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಿಂತಿದೆಯಾ, ಹೆಚ್ಚಾಗಿದೆಯಾ? ಕಳೆದ 1 ವರ್ಷದ ಅವಧಿಯಲ್ಲಿ 981 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2024ರಿಂದ 25ರ ತನಕ ರೈತರ ಆತ್ಮಹತ್ಯೆ ಕೇಸ್ಗಳಾಗಿದೆ. 1 ವರ್ಷ 4 ತಿಂಗಳಲ್ಲಿ ಒಟ್ಟು ಆತ್ಮಹತ್ಯೆಗಳ ಸಂಖ್ಯೆ ಅಂತಂದ್ರೆ 981. ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ 825 ಪ್ರಕರಣ. ಬೇರೆ ಬೇರೆ ಕಾರಣಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣ 138. ಇದರಲ್ಲಿ 807 ಇದೆಯಲ್ಲ ರೈತ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಲಾಗಿದೆ. 18 ಪ್ರಕರಣಕ್ಕೆ ಇನ್ನುಳ್ಕೊಂಡಂತ 18 ಪ್ರಕರಣಗಳಿಗೆ ಇನ್ನೂ ಪರಿಹಾರ ಕೊಡಬೇಕಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆಗೀಡಾಗ್ತಾ ಇದ್ದಾರೆ. ಹಾವೇರಿ ಡಿಸ್ಟ್ರಿಕ್ಟ್ 1ರಲ್ಲೇ 128 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆಮೇಲೆ ಪ್ರಮುಖವಾಗಿ ಗಮನಿಸಬೇಕಾಗಿರೋದಿಲ್ಲಿ ಬೆಂಗಳೂರು ನಗರ, ಗ್ರಾಮಾಂತರ, ಉಡುಪಿ, ಕೋಲಾರದಲ್ಲಿ ರೈತರ ಆತ್ಮಹತ್ಯೆ ವರದಿಯಾಗಿಲ್ಲ ಅಂತ. ವರದಿಯಾಗಿಲ್ಲ ಅಂತಂದರೆ ಸಮಸ್ಯೆ ಇಲ್ಲ ಅಂತಲ್ಲ, ಅಲ್ಲೂ ಸಮಸ್ಯೆ ಇದೆ. ಯಾವುದು ಬೇಡ, ಈಗ ಆಗ್ತಿರುವಂಥ ಸಮಸ್ಯೆ ನೋಡಿ, ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಮಾರ್ಕೆಟ್ನಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. 300 ರೂಪಾಯಿಗೆ ಸಿಗುವಂಥದ್ದು 400 ರೂಪಾಯಿಗೆ ಮಾಡಿದ್ದಾರೆ. ಮೈಕ್ರೋ ಗೊಬ್ಬರವನ್ನು ಯೂಸ್ ಮಾಡಿ, ನ್ಯಾನೋ ಗೊಬ್ಬರವನ್ನು ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು. ಬಟ್ ಅದಕ್ಕೆ ಒಪ್ತಿಲ್ಲ. ಈ ರೀತಿಯ ಸಮಸ್ಯೆಗಳು ನಾನಾ ರೀತಿಯಾಗಿದ್ದಾವೆ. ಹಲವು ಕಾರಣಗಳಿದ್ದಾವೆ ರೈತನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ. ಬ್ಯಾಂಕ್ನಲ್ಲೋ ಅಥವಾ ಬಂದ ಬೆಳೆ ಕೈ ಹಿಡಿಲಿಲ್ಲ, ಮಳೆ ಹೆಚ್ಚಾಗಿ ಬಂದರೂ ಸಮಸ್ಯೆ, ಮಳೆ ಬರಲಿಲ್ಲ ಅಂದರೂ ಸಮಸ್ಯೆ. ಹೀಗೆ ನಾನಾ ರೀತಿಯ ತೊಂದರೆಗಳನ್ನು ರೈತ ಅನುಭವಿಸ್ತಾ ಇದ್ದಾನೆ. ರೈತ ಪರ ಸರ್ಕಾರ ಅಂತಂದು 2 ವರ್ಷದ ಮೇಲೆ 2 ತಿಂಗಳಾಯಿತು ಸರ್ಕಾರ ಅಧಿಕಾರಕ್ಕೆ ಬಂದು. ಆದರೂ ಆತ್ಮಹತ್ಯೆಗಳು ನಿಂತಂತೆ ಕಾಣಿಸ್ತಾ ಇಲ್ಲ.